ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಈ ಸಂಕ್ರಾಂತಿ ಒಳಗೆ ದನ ಕರುಗಳನ್ನ ಕಿಚ್ಚಾಯಿಸ್ಕೊಳೋದಾಗ ಮಾಡ್ತವ್ರಲ್ಲ ಈ ಬಿಜೆಪಿನವರು, ನಮ್ಮ ಶಾಸಕರನ್ನ ಮಡಿಕೊಂಡು. ಈ ನಮ್ಮವಕ್ಕೂ ನಮ್ಮ ಲೆಕ್ಕಾಚಾರಗಳೇ ಅರ್ಥ ಆಗೋಕಿಲ್ಲ. ಡೆಲ್ಲಿಯಿಂದ ಬೇರೆ ಬಂದು ಗುಂಡೂರಾವ್ನ ಬೆಂಡೆ ತಿದ್ದಾಯ್ತು, ಇಟ್ಟ ದಿನ ಏನ್ ಮಾಡ್ತಾ ಇದ್ರಿ ಅಂತ ಎಲ್ಲರೂ ಸೇರ್ಕೊಂಡು ನನ್ನ ತಲೆ ಮೇಲೆ ಗೂಬೆ ಕೂರ್ಸಂಗವ್ರೆ. ಈ ಕುಮಾರಸ್ವಾಮಿ ಬೇರೆ ಇಂಥ ಟೈಮ್ನಾಗೆ ಯಾವ್ದು ಟೆನ್ಷನ್ ಇಲ್ಲ ಅಂತ ತಲೆ ಮೇಲೆ ಟವಲ್ ಹಾಕಿ ಓಡಾಡ್ತವ್ರಿ. ಏನ ಕರ್ಮನು ನಂದು. ಗುಡ್ ಮಾರ್ನಿಂಗ್ ಸಿದ್ದರಾಮಯ್ಯನವ್ರೆ, ಕಾಫಿ ಟೀ ಆಯ್ತೆ? ಅಜ್ಜಿಗೆ ಅರಿವಿ ಚಿಂತೆ ಆದ್ರೆ ಮೊಮ್ಮಗಳಿಗೆ ಬದನೆಕಾಯಿ ಚಿಂತೆ ಅಂತೆ. ಅಲ್ರಿ ಇಲ್ಲಿ ವಿಧಾನಸೌಧಕ್ಕೆ ಬೆಂಕಿ ಬೀಳೋ ಹೊತ್ನಾಗೆ ನೀವೇನ್ರಿ ಇಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದೀರಾ ನೋಡಿ. ಆಗದನ್ನ ಯಾರ ಕಲೂ ತಪ್ಸಕ್ಕಾಗಲ್ಲ. ಹಾಗಂತ ನಾನು ಟೆನ್ಷನ್ ಮಾಡ್ಕೊತ ಆರೋಗ್ಯನ ಕೆಡಿಸ್ಕೋಬಾರ್ದು ಅಂತೇಳಿ ನಮ್ಮ ತಂದೆಯವ್ರು ಹೇಳಿದ್ದಾರೆ. ಹಾಗಾಗಿ ನನ್ನ ಮಗನ ಸಿನಿಮಾ ನೋಡೋಕೆ ಹೋಗಿದ್ದೆ. ಸರಿ ಹೋಯ್ತು, ಇಲ್ಲೇ ದೊಡ್ಡ ಕುರುಕ್ಷೇತ್ರ ನಡೀತೈತೆ, ಅದನ್ನ ನೋಡೋಕ್ಕೆ ನೀವು ಬೇರೆ ಕಡೆಗೆ ಹೋಗಿದ್ರಾ? ನಿಮಗೆ ಅನ್ಬಿಡ್ರಿ, ನೀವು ತಂದೆ ಮಕ್ಕಳು ಗಾಳಿ ಬಂದ ಕಡೆ ತುರ್ಕೊಬಿಡ್ತೀರಾ. ಇವತ್ತು ನಮ್ಮ ಜೊತೆ ಮೊಯ್ತ್ರಿ, ನಾಳೆ ಇನ್ಯಾರನ್ನ ಕೇಳಿದ್ರೆ ಅಲ್ಲೂ ಮೈತ್ರಿ ಕೊಂಡೊಯ್ತೀರಾ. ರಾಜಕೀಯನೇ ಹಾಗಲ್ವೇ? ಅಧಿಕಾರ ಆಡಳಿತ ಇರೋ ಕಡೆ ಇರೋನೇ ನಿಜವಾದ ರಾಜಕಾರಣಿ. ನಿಮ್ಮನ್ನೊಂದು ಏನೂ ಪ್ರಯೋಜನ ಇಲ್ಲ. ನಮ್ಮ ಕಚ್ಚೆ ನಾವೇ ಭದ್ರ ಮಾಡ್ಕೋಬೇಕಷ್ಟೇ. ತಡೀರಿ, ಟ್ರಬಲ್ ಶೂಟರ್ DKಶಿನೇ ಸರಿ ಇದಕ್ಕೆಲ್ಲ. ಏನಪ್ಪ ಟ್ರಬಲ್ ಶೂಟರು, ಏನು ಮಾಡ್ತವೆ ನಮ್ಮ ಕುದುರೆಗಳಲ್ಲಿ? ಯಾರಾದ್ರೂ ಕೈಗೆ ಸಿಕ್ಕಿದ್ರೆ ಹೆಂಗೆ? ನಾನು ಬಂದಿದ್ದೆ ಇವಾಗ ಇಲ್ಲಿಗೆ, ಈಗ ಶುರು ಮಾಡ್ಬೇಕು ಹುಡ್ಕಕ್ಕೆ. ಗೂಡಲ್ಲಿದ್ದಾಗ ಬಿಟ್ಬಿಟ್ಟು ಆಕಾಶಕ್ಕೆ ಹೋದ್ಮೇಲೆ ಹುಡ್ದಂಗೆ ಆಯ್ತು. ಇದಕ್ಕೆಲ್ಲ ಒಂಥರ ನೀವೇ ಕಾರಣ. ಇವು ಏನಪ್ಪ ನೀನು ಹಿಂಗೆ ಮಾತಾಡ್ತೀಯ? ಏನು ಎಲ್ರಿಗೂ ಪಾತ್ ಪೂಜೆ ಮಾಡೋದೇನ ನನ್ನ ಕೆಲಸ? ನೀನು ಒಳ್ಳೆ ಸರಿ. ಅದಿರಲಿ, ಸದ್ಯಕ್ಕೆ ಹಿಂಗೆ ಮಾಡಿ. ಹಿಂಗಿದ್ರು ಸ್ಪೀಕರ್ ನಮ್ಮವರೇ, ಒಂದು 15 ದಿನ ಅವ್ರನ್ನ ಫಾರಿನ್ ಟೂರ್ ಕಳಿಸ್ಬಿಡಿ. ಅಷ್ಟೊತ್ತಿಗೆ ನಾನಿಲ್ಲಿ ಎಲ್ಲರನ್ನೂ ಪತ್ತೆ ಹಚ್ಚಿ ಒಂದು ಬಸ್ ಮಾಡ್ಕೊಂಡು ತುಂಬ್ಕೊಬತ್ತೀನಿ. ಸದ್ಯಕ್ಕೆ ಫೋನ್ ಇಡ್ತೀನಿ. ಒಳ್ಳೆ ಮರ್ಯಾದೆ ನಂಗೆ. ನೋಡ್ರಿ ಕುಮಾರಸ್ವಾಮಿ, ನನ್ನ ಪರಿಸ್ಥಿತಿನ ಇನ್ನು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕೋ ಗೊತ್ತಿಲ್ಲ. ಸದ್ಯಕ್ಕೆ ಸ್ಪೀಕರ್ಗೆ ಒಂದು ಹನಿಮೂನ್ ಪ್ಯಾಕೇಜ್ ರೆಡಿ ಮಾಡಬೇಕು. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.